ನನ್ನ ದೇವರೇ, ನಿನ್ನ ಸತ್ಯತೆಯನ್ನು ಸ್ಮರಿಸುವೆನು. ಸ್ವರಮಂಡಲದಿಂದ ನಿನ್ನನ್ನು ಸಂಕೀರ್ತಿಸುವೆನು. ಇಸ್ರಾಯೇಲ್ಯರ ಸಧಮಲ ಸ್ವಾಮಿಯೇ, ಕಿನ್ನರಿಯನ್ನು ನುಡಿಸುತ್ತಾ ನಿನ್ನನ್ನು ಭಜಿಸುವೆನು. ಭಾನುವಾರ 29 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ವಿಮೋಚನಾ ಕಾಂಡ 32 ಅಧ್ಯಾಯದ 14 ವಚನ. ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವ ಮನುಷ್ಯನು ದೇವ ಜನರಿಗೋಸ್ಕರವಾಗಿ ಹೋರಾಟ ಮಾಡಿ ದೇವರಲ್ಲಿ ಬೇಡಿಕೊಂಡಾಗ ದೇವರು ಮನಸ್ಸನ್ನು ಬೇರೆ ಮಾಡಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಮನಸ್ಸು ಬೇರೆ ಮಾಡಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಮೋಶೆಯನ್ನು ದೇವರು ಕರೆದು ಸೀನಾಯಿ ಬೆಟ್ಟದಲ್ಲಿ 40 ದಿವಸಗಳ ಕಾಲ ಮೋಶೆಯೊಂದಿಗೆ ಮಾತನಾಡಿದನು. ಅದಾದ ನಂತರ ದಶಾಜ್ಞೆಗಳನ್ನು ತನ್ನ ಜನರಿಗೋಸ್ಕರವಾಗಿ ದೇವರು ಕೊಟ್ಟನು. ಮೋಶೆ ಕೆಳಗೆ ಬರುವುದಕ್ಕಿಂತ ಮುಂಚೆ ತಿಳಿದು ಬಂದಂಥ ವಿಚಾರ, ಇಸ್ರಾಯೇಲ್ ಜನರು ದೇವರು ನಮ್ಮನ್ನು ಮರೆತಿದ್ದಾನೆಂಬುದಾಗಿ ತಮ್ಮದೇ ದೇವರನ್ನು ಮಾಡಿಕೊಂಡರು. ಆರೋನನನ್ನು ಒತ್ತಾಯ ಮಾಡಿ ಅವರು ತಮ್ಮದೇ ದೇವರನ್ನು ಸೃಷ್ಟಿಸಿಕೊಂಡಿದ್ದರು. ಆ ಒಂದು ಪರಿಸ್ಥಿತಿಯನ್ನು ನೋಡಿ ದೇವರು ಕೋಪಗೊಂಡನು. ಈ ಜನರೆಲ್ಲರ ಮೇಲೆ ನಾನು ಭಯಂಕರವಾದಂಥ ಪರಿಸ್ಥಿತಿ ತರುತ್ತೇನೆಂಬುದಾಗಿ ದೇವರು ಮನಸ್ಸು ಮಾಡಿದನು. ಆದರೆ ಮೋಶೆಯು ದೇವರೊಂದಿಗೆ ಹೋರಾಟ ಮಾಡಿ, ನೀನು ನಿನ್ನ ಜನರನ್ನು ಆರಿಸಿಕೊಂಡು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಿದ್ದಿ. ಅಬ್ರಹಾಂ, ಈಸಾಕ್, ಯಾಕೋಬನ ದೇವರೇ ನೀನು. ನಿನ್ನ ಜನರನ್ನು ಈ ರೀತಿಯಾಗಿ ಸಂಹರಿಸುವುದು ಸರಿಯಲ್ಲ, ಶಿಕ್ಷಿಸುವುದು ಸರಿಯಲ್ಲ ಎಂಬುದಾಗಿ ಹೋರಾಟದ ಪ್ರಾರ್ಥನೆ ಮಾಡಿದನು. ಆಗ ದೇವರು ಮನಸ್ಸು ಬದಲಾಯಿಸಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ನಾವುಗಳು ತಿಳಿಯಬೇಕಾದಂಥ ವಿಚಾರ ಏನೆಂದರೆ, ದೇವ ಜನರಾದಂಥ ನಾವುಗಳು ಜವಾಬ್ದಾರಿಯಲ್ಲಿದ್ದೇವೆ. ಮನೆಯಾಗಿರಬಹುದು, ಮನೆಯ ಜನರಾಗಿರಬಹುದು, ಸಭೆಯಾಗಿರಬಹುದು, ಸಮುದಾಯವಾಗಿರಬಹುದು, ಅಥವಾ ಸಮಾಜವಾಗಿರಬಹುದು. ಅನೇಕರು ತಿಳಿದೋ ತಿಳಿದೆಯ ಮಾಡುವಂಥ ತಪ್ಪುಗಳಿಗೆ ಅವರು ಅನುಭವಿಸಬೇಕಾದಂಥ ಶಿಕ್ಷೆ, ಅದರಿಂದ ಬಿಡುಗಡೆ ಹೊಂದಲು ನಾವು ಹೋರಾಟ ಮಾಡಬೇಕು. ಮಾಡುವಾಗ ದೇವರು ಮನಸ್ಸನ್ನು ಬೇರೆ ಮಾಡಿಕೊಳ್ಳುತ್ತಾನೆ. ಕರ್ತನೆ, ದಯಮಯ ಸ್ವಾಮಿ, ಕೃಪೆಯಿಂದ ನಡೆಸು. ನಾವು ಇತರರಿಗೋಸ್ಕರವಾಗಿ ಹೋರಾಟ ಮಾಡಲು ನಮಗೆ ಕಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.